ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಣ್ಣ ಎಷ್ಟೊಂದು ದುಡ್ಡು ಎಣಿಸ್ತಾ ಇದೀಯಾ? ನಂಗೂ ಸ್ವಲ್ಪ ಖರ್ಚಿ ಕೊಡೋಣ. ಬಿತ್ತ ನಿಂದು ಕಣ್ಣು ಅಲ್ಲ ಕಡೆ ಲೆಕ್ಕನೇ ತಪ್ಪಿಸ್ಬಿಟ್ಮೇಲೆ ಅವಳನ್ನ ಯಾಕ್ರಿ ಬೈತೀರಾ? ಮತ್ತಿನ್ನೇನೆ ಆ ದೀಪನ್ ಮದ್ವೆಲಿ ಒಡವೆ ತಂದಿದ್ರವಲ್ಲ ಆ ಸಾಲ ತೀರಿಸ್ಬೇಕು. ಅದು ಕಟ್ಟೋಣ ಅಂದ್ರೆ ಅದಕ್ಕೆ ಸಾಲ್ತಾ ಇಲ್ಲ. ಇವಳು ಬೇರೆ ಕೇಳ್ತಿದ್ದಾಳೆ ದುಡ್ಡು ಕೊಡು ಅಂತ. ಏನು ದುಡ್ಡು ಕಡಿಮೆ ಆಗಿದ್ಯಾ? ನೀನ್ ಕೊಡ್ತೀಯಾ? ನಾನ್ ಯಾಕೆ ಕೊಡ್ಲಿ? ನನ್ ಮಗ ಕೊಡ್ತಾನೆ. ಅವನೆಲ್ಲಿಂದ ಕೊಡ್ತಾನೆ? ಒಳ್ಳೆ ಕತೆ ಆಯ್ತಲ್ಲ. ನೀವೇ ಅವನನ್ನ ಕೆಲ್ಸಕ್ಕೆ ಸೇರಿಸಿದ್ದೀರಾ. ಬರೋ ಸಂಬಳದಲ್ಲಿ ಕೊಡ್ತಾನೆ ಬಿಡಿ. ಬೇಡ ಕಣಪ್ಪ, ನಾನ್ ದುಡ್ದಿದ್ದೆಲ್ಲ ನಮ್ಮ ಅಪ್ಪ ಇಸ್ಕೊಂಡ್ರು ಅಂತ ಹೇಳೋದು ಅದಕ್ಕೆ ಬೇಕು ಮೇಲೆ. ಬೇಡ, ಹಾಗೆಲ್ಲ ಏನು ಮಾಡಲ್ಲ ನನ್ ಮಗ. ಮನೆ ಓ ಇದೇನ್ ಮಗನೇ, ಏನೋ ತಂದ್ಬಿಟ್ಟಿದ್ಯಾ? ಸೂಟಮ್ಮ. ಸೂಟ ಯಾರಿಗೋ? ಸಾಹೇಬ್ರಿಗೆ. ಅಣ್ಣ ನಿನಗತ್ತೆ. ನನ್ನ ಜೀವನದಲ್ಲಿ ಬಂದಿರೋ ಮೊದಲನೇ ಸಂಬಳದಿಂದ ಸಾಹೇಬ್ರಿಗೆ ಅಂತ ತಂದಿದ್ದೀನಿ. ಹಾಕೊಳಕ್ ಹೇಳಮ್ಮ. ನೋಡ್ರಿ, ನಿಮ್ ಮಗ ನಿಮಗ್ ಪ್ರೀತಿಯಿಂದ ಸೂಟ್ ತಂದಿದ್ದಾನೆ, ಹಾಕೊಳ್ಳಿ. ಇದೆಲ್ಲ ಯಾರಿಗೆ ಬೇಕಿತ್ತು? ನಾನು ಕೇಳಿದ್ನಾ ಸೂಟ್ ತಂದು ಕೊಡು ಅಂತ? ಮೊಮ್ಮಕ್ಕಳು ನೋಡೋ ಕಾಲದಲ್ಲಿ ಸೂಟ್ ಹಾಕೊಂಡು ಇವ್ರ ಅಮ್ಮನ ಜೊತೆ ಊರು ಸುತ್ತಕ್ಕೆ ಹೋಗ್ಲಾ? ಅಣ್ಣ ಯಾವ್ದ್ಯಾವ್ದೋ ಊರಿಗೆ ಯಾಕೆ ಹೋಗ್ತೀಯಾ? ಕೊಡಗುಗೆ ಹೋಗು. ಅಲ್ಲಿ ನನಗೆ ಗೊತ್ತಿರೋದೇ ಹೋಟ್ಲ್ ಇದೆ. ಬೇಕಾದ್ರೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ಸಾಹೇಬ್ರು ನಮಗೋಸ್ಕರ, ಈ ಮನೆಗೋಸ್ಕರ ಜೀವನನೇ ಸವಿಸಿದ್ದಾರೆ. ಅವ್ರಿಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ. ಸಣ್ಣ ಹುಡುಗ ಇದ್ದಾಗಿಂದನೂ ಅವ್ರನ್ನ ಸೂಟನ್ನು ನೋಡಬೇಕು ಅಂತ ಆಸೆ ಅಮ್ಮ. ಅದಕ್ಕೆ ಇದನ್ನು ತಂದಿದ್ದೀನಿ. ಇನ್ನು ಮುಂದೆ ಯಾವತ್ತೂ ದುಡ್ಡನ್ನು ವ್ಯಯ ಮಾಡಲ್ಲ. ಅವ್ರಿಗೋಸ್ಕರ ತುಂಬ ಆಸೆಯಿಂದ ತಂದಿದ್ದೀನಿ. ಒಂದ್ಸಲ ಹಾಕೊಳ್ಳೋಕೆ ಹೇಳಮ್ಮ. ಜಯರಾಮ್ ಅವ್ರೆ, ನಿಮ್ ಮಗ ತುಂಬಾ ಆಸೆ ಪಟ್ಟು ತಂದಿದ್ದಾರಂತೆ. ಒಂದ್ಸರಿ ಹಾಕೊಳ್ರಿ. ಪಂಚೆ ಮೇಲೆ ಈ ಕೋಟು ಚೆನ್ನಾಗಿ ಕಾಣಲ್ಲ. ಸರಿ, ಒಂದು ಪ್ಯಾಂಟ್ ಹಾಕೊಂಡ್ಬಂದ್ಬಿಡ್ತೀನಿ. ಅದ್ಗೆ ಅಣ್ಣ ಏನ್ ಇಷ್ಟೊತ್ತಾದ್ರೂ ಬರ್ತಾ ಇಲ್ಲ? ಹಾಕೋತಾನ ಇಲ್ವಾ? ಅದೇ ನಾನು ನೋಡ್ತಾ ಇದ್ದೀನಿ. ಇರು, ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲಾ? ರೀ, ಏನ್ರಿ ಇದು? ಕೋಟ್ ಹಾಕೊಂಡು ರೆಡಿ ಆಗ್ಬಿಟ್ಟು ಬನ್ನಿ ಅಂದ್ರೆ ಹೀಗ್ ಕೋಟ್ ನೋಡ್ಕೊಂಡು ನಿಂತಿದ್ದೀರಾ? ಯಾಕೋ ಇದೆಲ್ಲ ಒಂಥರ ಕಸವಿಸಿ ಅನ್ಸುತ್ತೆ ಕಣೆ. ಅಯ್ಯೋ, ಏನ್ ದಿನ ಹಾಕೊಳ್ಳಿ ಅಂತ ಹೇಳ್ತಿದೀವ? ಏನೋ ಮಗ ಪ್ರೀತಿಯಿಂದ ತಂದಿದ್ದಾನೆ, ಹಾಕೊಳ್ಳಿ. ಬೇಡ ಕಡೆ. ಅಯ್ಯೋ ಹಾಕೊಳ್ರಿ, ಕೊಡಿ, ನಾನೇ ಹಾಕ್ತೀನಿ. ತಿರ್ಕೊಡಿ ಆ ಕಡೆ. ಸ್ಟೇಟ್ ಮಹಾರಾಜನ್ ತರ ಕಾಣಿಸ್ತಿದ್ದೀರಾ ರೀ ನೀವು. ನಮ್ಮ ಮದ್ವೆ ದಿವಸ ಇದೇ ತರ ಕೋಟ್ ಹಾಕಿದ್ರಿ ಅಲ್ವಾ ನೀವು? ಸರಿ ಸರಿ ಬನ್ನಿ. ಎಲ್ಲಿಗೆ ರೀ,
ಅಲ್ಲಿ ಮಗ ಕಾಯ್ತಾ ಇದ್ದಾನೆ ನೋಡ್ಬೇಕು ಅಂತ. ಬನ್ರಿ. ನನಗಂತೂ ಮುಜುಗರ ಆಗತ್ತಪ್ಪ, ಬೇಡ. ಅಯ್ಯೋ, ಅವನು ಆಸೆ ಪಟ್ಟು ತಂದಿದ್ದಾನೆ. ಬನ್ರಿ ನೀವು, ಬನ್ನಿ, ನೀವು ಹೇಳ್ತೀನಿ ನಾನು. ಏನ್ ನಡೆದಿದೆ ದೀಪ ಈ ಮನೇಲಿ? ನೀನ್ ಕಂಡ್ರೆ ಉರಿದ್ ಬೀಳ್ತಾ ಇದ್ದಿ ಚಿರು, ಅದಕ್ಕೆ ಇವತ್ತು ನಿನ್ ಜೊತೆ ಇಷ್ಟು ಕ್ಲೋಸ್ ಆಗಿರೋದಕ್ಕೆ ಹೇಗ್ ಸಾಧ್ಯ? ಇಲ್ಲ ಅಕ್ಕ, ನನ್ನ ಮೇಲೆ ಪ್ರೀತಿ ಬಂದಿರತ್ತೆ ಅನ್ಸುತ್ತೆ. ಅದು ಅಲ್ಲದೆ ನಾಳೆ ಆಗ್ತಿರೋ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಾನೇ ತಗೊಂಡು ಬಂದಲ್ವಾ, ಖುಷಿಯಾಗಿರುತ್ತೆ. ನೀನ್ ಈ ಮನೆಗೆ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾಗ ಖುಷಿಯಾಗಿ ಮಾತಾಡಿಸ್ತಾ ಇರೋರು, ನೀನ್ ಪೂಜೆಗೆ ಏನ್ ಬೇಕೋ ಅದು ತಂದಿದ್ಯಾ ಅಂದ ತಕ್ಷಣ ಖುಷಿಯಾಗಿ ನಿನ್ ಜೊತೆ ಮಾತಾಡಿಸ್ತಿದ್ದಾರೆ ಅಂದ್ರೆ ನನ್ಗೆ ಯಾಕೋ ನಂಬಕ್ ಆಗ್ತಿಲ್ಲ ದೀಪ. ನನಗೆ ಗೊತ್ತಿಲ್ಲದೆ ಇರೋದೇನೋ ನಡೀತಿದೆ ಅಂತ ಅನ್ನಿಸ್ತಿದೆ. ಸರಿಯಾಗಿ ಹೇಳು, ಏನಾಯ್ತು? ಏನೂ ಆಗಿಲ್ಲ ಅಕ್ಕ, ಎಲ್ಲರೂ ಚೆನ್ನಾಗೇ ಇದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ. ಇದಕ್ಕಿಂತ ಏನು ಬೇಕು? ದೀಪ, ನಿಜ ಹೇಳು, ಚಿರು ಅದಕ್ಕೆ ಮತ್ತೆ ನಿನ್ ಮಧ್ಯೆ ಏನ್ ನಡೀತಿದೆ? ಏನೂ ಇಲ್ಲ ಅಕ್ಕ, ಈ ಮನೇಲಿ ಏನೇ ಬೆಳವಣಿಗೆ ನಡೀತಿದ್ರು ಅಚ್ಚಿರು ಅವ್ರು ಒಳ್ಳೇದಕ್ಕೋಸ್ಕರ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆಲ್ಲ ನಾಳೆ ಉತ್ತರ ಸಿಗತ್ತೆ. ಅಲ್ಲಿವರೆಗೂ ಆರಾಮಾಗಿರಿ. ಅಣ್ಣ, ಮಾಲ್ಡೀವ್ಸ್ ಮಹಾರಾಜನ್ ತರ ಕಾಣಿಸ್ತಿದ್ಯಲ್ಲ ಅಣ್ಣ. ಅದ್ಯಾ ಊರೇ? ನನ್ ಗಂಡ ಆವಾಗ ಫೋನಲ್ಲಿ ಹೇಳ್ತಿರ್ತಾರೆ ಅದಕ್ಕೆ ಸುಮ್ಮನೆ ಹೇಳ್ದೆ. ಆದ್ರೂ ಅಣ್ಣ, ಇದು ನೀನೇನಾ ಅಂತ ಅನ್ನಿಸ್ತಾ ಇದೆ ನನ್ಗೆ. ಬೆಳಗಾದ್ರೆ ಸಾಕು ಆ ಖಾಕಿ ಬಟ್ಟೆ ಹಾಕೊಂಡು ಕೆಲ್ಸಕ್ಕೆ ಹೋಗ್ತೀಯ, ರಾತ್ರಿ ಮನೇಲಿದ್ರೆ ಆ ಪಂಚೆ ಬನಿಯನ್ ಹಾಕೊಂಡು ಓಡಾಡ್ತಿರ್ತೀಯ. ಇವತ್ತು ಈ ಸೂಟಲ್ಲಿ ನೋಡ್ತಾ ಇದ್ರೆ ಮದುಮಗನ್ ತರ ಕಾಣಿಸ್ತಾ ಇದೀಯ. ನಾನು ಅದನ್ನೇ ಹೇಳ್ದೆ ಕಣೆ. ನರಸಿಂಹ, ನೀವಪ್ಪ ಹೇಗೆ ಕಾಣಿಸ್ತಿದಾರಪ್ಪ? ಒಳ್ಳೆ ಹೀರೋ ತರ ಕಾಣಿಸ್ತಾ ಇರಮ್ಮ, ನನ್ನ ದೃಷ್ಟಿನೇ ಆಗೋ ತರ ಇದೆ. ಲೋ ನರಸಿಂಹ, ಸಾಕು ಬಿಡೋ. ನೀನಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ರೆ ಅಣ್ಣಂಗೆ ಉಸಿರಾಡಕ್ ಆಗುತ್ತೋ ಇಲ್ವೋ? ಬರೇ. ನಾನೇ ಯಾಕ್ರಿ? ಈ ಸೂಟ್ ಬಿಚ್ಚಬೇಕಲ್ಲೇ, ಇದನ್ನ ಹಾಕ್ದೋಳು ನೀನೇ ತಾನೇ. ಸರಿ. ನರಸಿಂಹ, ಖುಷಿನಪ್ಪ? ತುಂಬಾ ಖುಷಿ ಆಯ್ತಮ್ಮ. ಇನ್ಮೇಲಾದ್ರೂ ದುಡ್ಡನ್ನ ನೋಡಿ ಮಾಡಿ ಖರ್ಚು ಮಾಡಕ್ ಹೇಳು. ಕೇಳಿಸ್ಕೊಂಡಿಯಾ? ಇನ್ಮೇಲೆ ಸಾಹೇಬ್ರು ಹೆಮ್ಮೆ ಪಡ್ಬೇಕು ಅಂತ ಕೆಲಸನೇ ಮಾಡ್ತೀನಮ್ಮ. ಅಷ್ಟು ಮಾಡಿ ನನ್ನ ಮರ್ಯಾದೆ ಉಳಿಸೋದೇ ಸಾಕು.